PUC ಮಾಡಿರೋನು ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ಕೊಂಡು ಕೋಟ್ಯಾಧಿಪತಿ ಆಗಿರ್ತಾನೆ. ಆ ಉದ್ಯೋಗ ತಾನು ವ್ಯಕ್ತಿ ಮಾಡಿದ್ರೆ ಆ ಉದ್ಯೋಗದಲ್ಲಿ ಯಶಸ್ಸು ಪಡಿತಾನೆ ಅಂತ ಸ್ಥಾನದಲ್ಲಿ ಶನಿ ಕೂತಿದ್ದಾನೆ. ಉದ್ಯೋಗದ ಜಾಗದಲ್ಲಿ ಶನಿ. ಆಯ್ತು ಗುರುಜಿ, ಈಗ ನಾನು ಓದಿರೋದು ಇಂಜಿನಿಯರು, ನಾನು ಇಲ್ಲಿ ಬಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಉದ್ಯೋಗ ಸ್ಥಾನದಲ್ಲಿ ಯಾರು ಕೂತಿರ್ತಾರೆ, ಅಥವಾ ಜನರಲ್ ಆಗಿ ಉದ್ಯೋಗ ಸ್ಥಾನದಲ್ಲಿ ಯಾರು ಕೂತಿದ್ರೆ ಈ ತರ ಆಗುತ್ತೆ, ನಮಗೆ ಹೆಂಗ್ ಗೊತ್ತಾಗುತ್ತೆ ನಾವು ಈ ಸ್ಥಾನದಲ್ಲಿ ಹೋದ್ರೆ ಅಥವಾ ಈ ಫೀಲ್ಡಲ್ಲಿ ಹೋದ್ರೆ ನಮ್ಗೆ ಉದ್ಧಾರ ಆಗ್ತೀವಿ, ಅಥವಾ ಈ ಫೀಲ್ಡಲ್ಲಿ ಹೋದ್ರೆ ನಾವು ಹಣ ಮಾಡ್ತೀವಿ. ಈಗ ಓದಿರೋದೇ ಒಂದು, ಆದರೆ ನಮಗೆ ಇಷ್ಟ ಇರಲ್ಲ, ಆದ್ರೂ ಓದಿರೋದು ಇಂಜಿನಿಯರಿಂಗ್ ಓದ್ಬಿಟ್ಟಿರ್ತಾರೆ, ಆದರೆ ಬರೀ 10,000 ರೂಪಾಯಿ ಕೆಲಸಕ್ಕೆ ಸಂಬಳಕ್ಕೆ ಹೋಗ್ತಿರ್ತಾರೆ. ಅದೇ PUC ಮಾಡಿರೋನು ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ಕೊಂಡು ಕೋಟ್ಯಾಧಿಪತಿ ಆಗಿರ್ತಾನೆ. ಅವನಿಗೆ ಲಿಂಕ್ ಆಗೋದು ಇವನಿಗೆ ಲಿಂಕ್ ಆಗಲ್ಲ. ತಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿದಾಗ ಅವರಿಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಉದ್ಯೋಗ ತಾನು ವ್ಯಕ್ತಿ ಮಾಡಿದ್ರೆ ಆ ಉದ್ಯೋಗದಲ್ಲಿ ಯಶಸ್ಸು ಪಡಿತಾನೆ ಅಂತ. ಕರೆಕ್ಟ್. ಸೊ ಇದು ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಖಂಡಿತ ತಿಳ್ಕೊಬೋದು. ಈ 12 ಮನೆಗಳಲ್ಲಿ ನಾವು ಹೇಳೋದಾದರೆ, ಈಗ ಮೊದಲನೇ ಮನೆ ತಗೊಂಡ್ರೆ ನಿಮಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೊಡುತ್ತೆ. ಫಸ್ಟ್ ಮನೆ ವೈಯಕ್ತಿಕ ಮಾಹಿತಿ. ಸೊ ಎರಡನೇ ಮನೆ ನಿಮ್ಮ ಕುಟುಂಬದ ಬಗ್ಗೆ ತಿಳಿಸುತ್ತೆ. ಮೂರನೆಯದು ನಿಮ್ಮ ಜೊತೆಯಲ್ಲಿ ಹುಟ್ಟುತ್ತಾರಲ್ಲ ಅವ್ರ ಬಗ್ಗೆ ತಿಳಿಸುತ್ತೆ, ಮತ್ತು ನೀವು ಫಾರಿನ್ಗೆ ಹೋಗೋ ವಿಷಯಗಳನ್ನ ತಿಳಿಸುತ್ತೆ. ನಾಲ್ಕನೆಯದು ನಿಮ್ಮ ಬೇಸಿಕ್ ಎಜುಕೇಶನ್, ತಾಯಿಯ ಬಗ್ಗೆ ತಿಳಿಸುತ್ತೆ, ಸುಖ ಸಂತೋಷದ ಬಗ್ಗೆನೂ ತಿಳಿಸುತ್ತೆ. ಐದನೇ ನಿಮ್ಮ ಸೋದರ ಮಾವ ಮತ್ತು ನಿಮ್ಮ ಕುಟುಂಬ ವಂಶದ ಬಗ್ಗೆ ತಿಳಿಸುತ್ತೆ, ನಿಮಗೆ ಸಂತಾನದ ಬಗ್ಗೆನೂ ಅದು ತಿಳಿಸುತ್ತೆ. ಆರನೇ ಮನೆ ರೋಗ ಋಣ ಶತ್ರುಗಳು ಅಂತಾನೆ ಕರಿತೀವಿ. ಆರನೇ ಮನೆ ನಿಮಗೆ ಯಾರ ಶತ್ರುಗಳು, ಏನು ರೋಗಗಳು, ಇವೆಲ್ಲವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಲವು ಸಾರಿ ಅದು ಪ್ರಮೋಷನ್ ರೆಕಮೆಂಡ್ ಮಾಡುತ್ತೆ, ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಇನ್ನು 7ನೇ ಮನೆ ನಿಮಗೆ ದಾಂಪತ್ಯ ಪಾರ್ಟ್ನರ್ ಬಗ್ಗೆ ತಿಳಿಸುತ್ತೆ. 8ನೇ ಮನೆ ನಿಮ್ಮ ಆಯುಸ್ಸು ಮತ್ತು ನಿಮ್ಮ ದಾಂಪತ್ಯದ ಬಗ್ಗೆ ತಿಳಿಸುತ್ತೆ. 9ನೇ ಮನೆ ನಿಮ್ಮ ಭಾಗ್ಯಸ್ಥಾನದ ಬಗ್ಗೆ ಮತ್ತು ನಿಮ್ಮ ತಂದೆಯ ಬಗ್ಗೆ ತಿಳಿಸುತ್ತೆ. ಸೊ ಅದೇ 10ನೇ ಮನೆ ನಿಮ್ಮ ಉದ್ಯೋಗದ ಬಗ್ಗೆ, ಕರ್ಮದ ಬಗ್ಗೆ ತಿಳಿಸುತ್ತೆ. 11ನೇ ಮನೆ ನಿಮ್ಮ ಲಾಭಸ್ಥಾನ ಆಗಿರುತ್ತೆ, ನಿಮಗೆ ಯಾವ ಲಾಭಗಳು ದೊರಕ್ತವೆ ಅಂತ ತಿಳಿಸುತ್ತೆ. 12ನೇ ಮನೆ ನಿಮ್ಮ ಬೆಡ್ ಕಂಫರ್ಟ್ ಮತ್ತು ಖರ್ಚು ವ್ಯಯಗಳನ್ನು ತಿಳಿಸುತ್ತೆ. ಇದು 12 ಮನೆಗಳಲ್ಲಿ ತಿಳಿಸುವಂಥದ್ದು. ಸೊ ಈಗ ನೀವು ಕೇಳಿದ್ದು 10ನೇ ಮನೆ ಅಂತ. ಈಗ ಉದ್ಯೋಗ ಅಂತ ಬಂದಾಗ ನಾನು ಸಿಂಪಲ್ ಆಗಿ, ಅದಿದೆ ಡೀಟೇಲ್ ಆಗಿ, ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ಎಕ್ಸಾಂಪಲ್ ಮೇಷದವರಿಗೆ 10ನೇ ಮನೆ ಬಂದು ಮಕರ. ಯಾವುದು? ಮೇಷದವರಿಗೆ 10ನೇ ಮನೆ ಬಂದು ಮಕರ. ಅವರು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಾನು ಕೊಡ್ತೀನಿ. ಆ ಮಕರ ರಾಶಿ ಏನು ಕೆಲಸ ಮಾಡಿದ್ರೆ ಉದ್ಧಾರ ಆಯ್ತೀವಿ ಅಂತ ಡೀಟೇಲ್ಸ್ ಕೊಡುತ್ತೆ. ಆ ಉದ್ಯೋಗಕ್ಕೆ ನೀವು ಹೋದರೆ ನೀವು ಅದರಲ್ಲಿ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯ ಬೇಡ. ಫಸ್ಟ್ ಅದೇ ಥರ ವೃಷಭ ಅಂತ ತಗೊಂಡಾಗ ಕುಂಭರಾಶಿ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ ಮಿಥುನ ಅಂತ ಬಂದಾಗ ಮೀನರಾಶಿ. ಅಂದರೆ ಯಾವುದೇ ಮನೆ ತಗೊಂಡ್ರು 10ನೇ ಮನೆ ಅವರ ಉದ್ಯೋಗದ ಮನೆ ಆಗಿರುತ್ತೆ. ಉದ್ಯೋಗ ಸ್ಥಾನದಲ್ಲಿ ಶನಿ ಕೂತಿದ್ದಾನೆ. ಈಗ ಇನ್ನೂ ಒಂದು ಆ ಥರ ಇನ್ನೂ ಡೀಪಾಗಿ ಹೋಗೋದಾದ್ರೆ, ಈಗ ಎಕ್ಸಾಂಪಲ್ಲು ನೀವು ಶನಿ ಬಗ್ಗೆ ಮಾತಾಡಿದ್ರಿ. ಉದ್ಯೋಗದ ಜಾಗದಲ್ಲಿ ಶನಿ ಮಹಾದೇವರು ಕೂತಿದ್ದಾರೆ. ಎಕ್ಸಾಂಪಲ್ ಅದರಲ್ಲಿ ಈಗ ಅದು ಮೇಷರಾಶಿಯೋ ಅಥವಾ ವೃಶ್ಚಿಕ ರಾಶಿಯೋ ಆಗಿದ್ದರೆ ಅಲ್ಲಿಗೆ ಶನಿ ಬಂದರೆ ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳಿವೆ, ಮರಳಿ ಪ್ರಯತ್ನವ ಮಾಡು ಅಂತ ಹೇಳುತ್ತೆ. ಆದರೆ ಪ್ರಯತ್ನ ಮಾಡಿದ್ದಕ್ಕಂತೆ ಫಲ ಸಿಕ್ಕಲ್ಲ ಅಂತ ಹೇಳುತ್ತೆ. ಯಾಕೆ? ಈ ಕುಜ ಮತ್ತು ಶನಿ ಶತ್ರುಗಳು. ಈ ಥರದಲ್ಲಿ ನಾವು ಡಿಸೈಡ್ ಮಾಡ್ತೇವೆ. ಸೊ ಈಗ ಕನ್ಯಾ ರಾಶಿಯಲ್ಲಿ ಶನಿ ಇದ್ದರೆ ಈ ಬುಧ ನ್ಯೂಟ್ರಲ್ಲು, ಅಂದರೆ ಒಳ್ಳೆಯವ್ರ ಕಡೆಗೂ ಇರಲ್ಲ, ಕೆಟ್ಟವ್ರ ಕಡೆಗೂ ಇರಲ್ಲ. ಸೊ ಆವಾಗ ಶನಿ ಅಂದರೆ ಕಷ್ಟಪಡುವವನು, ಅಗ್ರಿಕಲ್ಚರ್, ಯಾರು ರೈತ, ಶ್ರಮಜೀವಿ ಆಯ್ತಾನೆ. ಬುಧ ಬಂದರೆ ಧಾನ್ಯಗಳು ಆಗುತ್ತೆ, ರಿಯಲ್ ಎಸ್ಟೇಟ್ ಆಗುತ್ತೆ, ಬಯಲು ಭೂಮಿ ಆಗುತ್ತೆ. ಇಂತಹ ಜಾಗಗಳಲ್ಲಿ ಈ ವ್ಯಕ್ತಿ ತನ್ನ ಉದ್ಯೋಗವನ್ನು ಕಂಡುಕೊಂಡ್ರೆ ಇವನಿಗೆ ಲಾಭ ಸಿಗುತ್ತೆ ಅಂತ ಖಂಡಿತ ಆಗ್ಬೋದು. ನಾನು ನಂದೇ ಉದಾಹರಣೆ ಕೊಡ್ತೀನಿ. ಫಸ್ಟು ನಾನು ಕಂಪನಿಗಳಲ್ಲಿ ಕೆಲಸ ಮಾಡಿದೆ, MNCಗಳಲ್ಲಿ ಕೆಲಸ ಮಾಡಿದೆ, ಆಯಿತಾ, ಪಬ್ಲಿಕ್ ಲಿಮಿಟಲ್ಲಿ ಕೆಲಸ ಮಾಡಿದೆ, ಎಲ್ಲವನ್ನ ಮಾಡಿದೆ. ನಂಗೆ ಸಂಬಳ ಬರ್ತಾ ಇರಲಿಲ್ಲ ಅಂತಲ್ಲ, ಎಲ್ಲ ಇತ್ತು. ಆದರೆ ಅಲ್ಲಿಗಲ್ಲಿಗೆ ನೇರ ಆಯ್ತಾ ಇತ್ತು. ಏನೋ ದುಡ್ಡು ಬರುತ್ತೆ, ಕೆಲಸ ಇದೆ, ಆದರೆ ನಾನು ಅಭಿವೃದ್ಧಿ ಆಗಕ್ಕೆ ಆಗಲಿಲ್ಲ. ಸೊ ಅಂತಹ ಸಮಯದಲ್ಲಿ ನನಗೆ ನನ್ನ ಏಜಿಗೆ ತಕ್ಕಂತೆ ನನಗೆ ಈ ಆಧ್ಯಾತ್ಮದ ಒಲವನ್ನು ಭಗವಂತ ಜಾಸ್ತಿ ತುಂಬಕ್ಕೆ ಸ್ಟಾರ್ಟ್ ಮಾಡ್ದ. ಅದು ನನ್ನ ಅನುಭವಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ಒಂದು 25 ವರ್ಷದಿಂದನೇ ಇದು ನನ್ನ ಅನುಭವಕ್ಕೆ ಬಂತು. ಆದರೂ ನೀವು ಹೇಳಿದ್ರಲ್ಲ, ನಾವೆಲ್ಲ ಒಂದು ಸ್ವಲ್ಪ ಆ ಥರದವರಲ್ವಾ, ಸೊ ಅದೆಲ್ಲ ನಂಬಲಿಲ್ಲ ನಾನು. ಅನುಭವಕ್ಕೆ ಬಂದರೂ ನಂಬಲಿಲ್ಲ.
ಆದರೆ ಅದು ನನ್ನ ಬಿಡಲಿಲ್ಲ. ಸೊ ಅದನ್ನು ಕಾರ್ನರ್ ಮಾಡಿ, ನನ್ನನ್ನು ಕಾರ್ನರ್ ಮಾಡಿ 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 ಒಬ್ಬ ಗುರು ಹತ್ರ ತೊಗೊಂಡೋಗಿ ಬಿಡ್ತು. ಸೊ ಆ ಗುರು ಹತ್ರ ಬಿಟ್ಟಾಗ ಅವರು ಯಾವುದೇ ತಿಳ್ಕೊಳ್ಳಿ ಸೀಕ್ರೆಟು, ಗುರು ಯಾವ ಶಿಷ್ಯ ಬಂದರೂ ಸಹ ಅವನಿಗೆ ಈ ವಿದ್ಯೆ ಒಲಿತಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಹೇಗೆ ಅಂದರೆ ಆತನಿಗೆ ಬುಧ ಚೆನ್ನಾಗಿರಬೇಕು ಮಾತು, ಅವನಿಗೆ ಕೇತು ಚೆನ್ನಾಗಿರಬೇಕು ಆಧ್ಯಾತ್ಮ. ಯಾರು ಬುಧ ಮತ್ತು ಕೇತುವನ್ನು ಶಕ್ತಿಯನ್ನು ಹೊಂದಿರ್ತಾರೋ ಅವರು ಈ ಜ್ಯೋತಿಷ್ಯಕ್ಕೆ ಬರ್ತಾರೆ, ಅವರು ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಾರೆ, ಮಾಹಿತಿ ಇರ್ತಾರೆ, ಕಷ್ಟಪಡ್ತಾರೆ, ಒಳ್ಳೇದಾಗುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಬುಧ ಮತ್ತೆ ಕೇತು ಇದ್ರು. ಈಗ ಅದನ್ನ ನಾನು ಗುರುಗಳು ಹೇಳಿದ್ಮೇಲೆ ಚೆಕ್ ಮಾಡಿದೆ, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ. ಅವಾಗ ಹೇಳಿದ್ರು ಲಗ್ನ ಅಂತ ತಗೊಳ್ತೀವಿ. ಲಗ್ನ ಅಂದ್ರೆ ನಾನು, ನನ್ನಲ್ಲಿ ಬುಧ ಕೂತ್ಕೊಂಡಿದ್ದಾನೆ, ನಂದು ವೃಶ್ಚಿಕ ಲಗ್ನ, ಅದರಲ್ಲಿ ಬುಧ ಇದ್ದ ಅಂದ್ರೆ ನನ್ನಲ್ಲಿ ಮಾತು ದೇಹ ಕಾಂಬಿನೇಷನ್ ಬಂತು. ನನ್ನದು ಧನುಸ್ಸು ರಾಶಿ, ಗುರು ಬಂದ, ನನ್ನದು ಮೂಲಾ ನಕ್ಷತ್ರ 2ನೇ ಪಾದ, ಅಲ್ಲಿಗೆ ನಾನು ಆಧ್ಯಾತ್ಮದ ಕಡೆಗೆ ನನ್ನ ಒಲವಿತ್ತು. ಸೊ ಅದರ ಜೊತೆಗೆ ಮೂಲಾ ನಕ್ಷತ್ರ ಸರಸ್ವತಿಯ ಸ್ಥಾನ. ಸೊ ಹಾಗಾಗಿ ಇವತ್ತು ನೀವು ನೋಡ್ತಾ ಇರ್ಬೋದು, ಅದೇ ಸರಸ್ವತಿ, ಅದೇ ಮೂಲಾ ನಕ್ಷತ್ರ, ಬುಧ ನನ್ನನ್ನ ಈ ಲೆವೆಲ್ಗೆ ತಂದ್ಬಿಟ್ರು. ಅಂದರೆ ನಾನು ಮೊದಲೇ ಬಂದಿದ್ದರೆ ಇದನ್ನ ಮಾಡ್ಬೋದಾಗಿತ್ತಾ? ಇಲ್ಲ, ಆಗಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಸಮಯಗಳು ಬಂದಾಗ, ಪರಿಸ್ಥಿತಿ ಬಂದಾಗ ನಮಗೆ ಅದು ದೊರಕುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಷ್ಟೆ. ಈ ಟಾಪಿಕ್ ನಾನು ಏನಕ್ಕೆ ಮಾತಾಡಿದೆ ಅಂದ್ರೆ, ಈಗ ಯಾವುದೋ ಒಂದು ನಾನು ಓದಿರೋದೇ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಆಗಲ್ಲ. ತಮ್ಮ ಏನು ಜ್ಯೋತಿಷ್ಯ ಅಂತ ಒಂದು ಇರುತ್ತೋ, ತಮ್ಮ ಕುಂಡಲಿಗಳನ್ನ ಚೆಕ್ ಮಾಡಿಸಿದಾಗ ನಾನು ಯಾವ್ದ್ರಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ, ನಾನು ಕರ್ಮ ಸಿದ್ಧಾಂತವಾಗಿ ನಾನು ಇದಕ್ಕೆ ಹುಟ್ಟಿದೀನಿ, ನಾನು ಇದೇ ವೇ ಅಲ್ಲಿ ನಾನು ಓದಿದ್ರೆ ಓದ್ರೆ ನಾನು ಮುಂದುವರಿತೀನಿ ಅನ್ನೋದಕ್ಕೆ ಈ ನಿಮ್ ಜೊತೆ ಈ ವಾಕ್ಯ ಇದನ್ನ ಈ ವರ್ಡ್ ನಾನು ತಗೊಂಡಿದ್ದೆ. ಒಳ್ಳೇದದು. ಸೊ ಈ ತರ ತುಂಬಾ ಜನ ವಿಲ ಅಂತ ಒದ್ದಾಡ್ತಾ ಇರ್ತಾರೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಾನು ಬರೀ 10,000 ಕೆಲಸನ 20,000 ಕೆಲ್ಸಕ್ಕೆ ಮಾಡ್ಬೇಕಾ, 25 ನನ್ನ ಫ್ರೆಂಡ್ 1 ಲಕ್ಷ ತಗೋತಾನೆ, 2 ಲಕ್ಷ. ಸೊ ಅಂತವರಿಗೆ ಈ ಪಾಡ್ಕಾಸ್ಟ್ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಕಡೆ ಹೋದ್ರೆ ನಿಮಗೆ ಉದ್ಧಾರ ಆಗ್ತೀರಾ ಅಂತ. ಸೊ ಅದಾಗುತ್ತೆ. ಸೊ ಇದು ನಾನು ಇನ್ನೂ ಒಂದು ಸಿಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ. ಏನಂದ್ರೆ ಒಬ್ಬ ಟೀ ಅಂಗಡಿ ಇಟ್ಟಿರ್ತಾರೆ, ಟೀ ಅಂಗಡಿ ನೋಡ್ಬೋದು, ಅದು ಮೂಲೆಯಲ್ಲಿರುತ್ತೆ, ಆದ್ರೆ ಜನ ಕಿಕ್ಕಿರಿದು ನಿಂತಿರ್ತಾರೆ, ಅವ್ನು ಕೊಡೋ ತನಕ ಕಾಯ್ತಾ ಇರ್ತಾರೆ. ಆಯ್ತಾ? ನೀವು ನೋಡಿದಾಗ ಅನಿಸ್ತದೆ ಎಂತ ಪರಿಸ್ಥಿತಿ ರೀ, ಈ ತರ ಮೇಲ್ ಬಿದ್ದು ಇವನ ಹತ್ರ ಟೀ ಕುಡಿಯೋ ಅವಶ್ಯಕತೆ ಇದೆಯಾ ಅಂತ ನಿಮ್ಗನ್ಸುತ್ತೆ. ಆದರೆ ಆತ ಭಗವಂತ ಅವನಿಗೆ ಕೊಟ್ಟಿರುವ ಕರ್ಮವನ್ನ ಅಲ್ಲಿ ಮಾಡ್ತಾ ಇರ್ತಾನೆ, ಹಾಗಾಗಿ ಅವನಿಗೆ ಅದು ಒಲ್ದಿರುತ್ತೆ. ಇನ್ನೊಬ್ಬ ಬರ್ತಾನೆ ಪಕ್ಕದಲ್ಲಿ ಡಬಲ್ ಡೋರು, ನಾನು ಕುತ್ಕೊಂಡು ಕುಡಿಯೋ ರೀತಿ ಟೀ ಕೊಡ್ತೀನಿ ಅಂತೇಳಿ ಡಬಲ್ ಡೋರ್ ಅಲ್ಲಿ ಅಂಗಡಿ ಮಾಡ್ತಾನೆ, ಜನ ಅಲ್ಲಿಗೆ ಹೋಗಲ್ಲ. ಅಂದರೆ ಇದು ಭಗವಂತ ಕರ್ಮದಲ್ಲಿ ಈ ಟೀ ವ್ಯಾಪಾರಿ ಕೊಟ್ಟಿತ್ತು, ಆದ್ರೆ ಪಕ್ಕದಲ್ಲಿ 2 ಡೋರ್ ಮಾಡಿದವನಿಗೆ ಅವನಿಗೆ ಬೇರೆ ಕೊಟ್ಟಿದೆ, ಆದ್ರೆ ಅವನು ಇವನ ಕಾಂಪಿಟೇಷನ್ ಮೇಲೆ ಬಂದಿರೋದ್ರಿಂದ ಅದು ವರ್ಕೌಟ್ ಆಗಲ್ಲ. ಅಂದರೆ ಭಗವಂತ ಏನ್ ಕೊಟ್ಟಿರ್ತಾನೆ ಅದನ್ನ ನಾವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನಮ್ಮ ಕರ್ಮನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ನಾವ್ ಏನಕ್ಕೆ ಇಲ್ಲಿ ಬಂದಿದೀವಿ, ಈಗ ಯಾರೋ ಹೋಗಿ ಡಾಕ್ಟರ್ ಮಾಡ್ತಾರೆ ಅಂತ ನಾವು ಮಾಡಕ್ಕಾಗಲ್ಲ, ಇಂಜಿನಿಯರ್ ಮಾಡ್ತಾರೆ ಅಂತ ನಾವು ಮಾಡಕ್ಕಾಗಲ್ಲ. ನಮಗೆ ದೇವ್ರು ಏನ್ ಅನುಗ್ರಹ ಮಾಡಿರ್ತಾರೋ ಅದ್ರ ಪ್ರಕಾರ ನಾವು ತಲೆ ಬಾಗಿದ್ರೆ ನಮ್ಮನ್ನ ದೇವ್ರು ತಲೆ ಎತ್ತಿ ಮೆರಿಸ್ತಾನೆ. ಇರೋದು ಕರ್ಮ ಸಿದ್ಧಾಂತದ ಮೇಲೆ ಜ್ಯೋತಿಷ್ಯ ಇರೋದು. ಸೊ ಆದ್ರಿಂದ ಆ ಸಿದ್ಧಾಂತಗಳನ್ನ ನೀವು ಒಪ್ಕೊಂಡು, ಆಯ್ತಾ? ಸೊ ವೇದಾಂಗ ಜ್ಯೋತಿಷ್ಯದಲ್ಲಿ ಈಗ ನಾನು ಕಲ್ತಿರೋದು ಪರಾಶರರ ವೇದಾಂಗ ಜ್ಯೋತಿಷ್ಯ, ಅದು ತುಂಬಾ ಚೆನ್ನಾಗಿ ಕುಂಡಲಿಯನ್ನ ನೋಡಿ ಹೇಳೋದ್ರಿಂದ ಪಕ್ಕ ಇರುತ್ತೆ, ಹುಟ್ಟಿನಿಂದ ಸಾವಿನವರೆಗೆ ಎಲ್ಲವನ್ನ ಕೊಡುತ್ತದು. ಸೊ ಆದ್ದರಿಂದ ಅಂತಹ ಜ್ಯೋತಿಷಿಗಳನ್ನ ಸೆಲೆಕ್ಟ್ ಮಾಡಿ ನೀವು ಅದನ್ನ ವಿಷಯ ಮಾಹಿತಿ ಪಡೆದು ಅವರ ಮಾರ್ಗದಂತೆ ನಡೆದರೆ ಎಲ್ಲವೂ ನಿಮ್ಮ ಜೀವನದಲ್ಲಿ ಏನೇನು ಬರುತ್ತೋ ಈ ಲೌಕಿಕ ಜೀವನದಲ್ಲಿ ಎಲ್ಲವನ್ನ ಪಡಿ.